ಬೆಂಗಳೂರಿಗೆ ಬಂದಿದ್ದೀನಿ ಆ್ಯಂಡ್ ಒನ್ ಡೇ ಇನ್ ಬ್ಯಾಂಗ್ಳೂರ್ ಅನ್ನೋ ಥರ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕರೆಂಟ್ಲಿ ಕಬ್ಬನ್ ಪಾರ್ಕ್ನಲ್ಲಿರೋ ಬಾಲಭವನಲ್ಲಿದ್ದೀನಿ. 250 ಅಂತೆ ಸಿಂಗಲ್ ಪೀಸ್, ಚೆನ್ನಾಗಿದೆ. ಗಣಪತಿ ತ್ರಿಶೂಲ ಆ್ಯಂಡ್ ಇನ್ನೊಂದು ಪಾರ್ಕಿಂಗಿಗೆ 50 ರೂಪೀಸ್. ಅದನ್ನ ಕೇಳೆ ಎಂಟ್ರಿ ಫೀಸೇ 20 ರೂಪೀಸು. ನನ್ನ ಪೇಷನ್ಸ್ ಲೆವೆಲ್ ಎಷ್ಟು ಅಂತ ಇಲ್ಲಿ ಟೆಸ್ಟ್ ಆಗ್ತದೆ. ಯಾಕೆ ಅಂದರೆ ಇದೆರಡರಲ್ಲಿ ಕೂರ್ತೀನಿ, ಬಟ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂರಲ್ಲ. ಚೆನ್ನಾಗಿದೆ ಒಂಥರ ನೈಸ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಎಲ್ಲಿದ್ದೀನಿ, ಬ್ಯಾಕ್ಗ್ರೌಂಡ್ ಫುಲ್ ಸ್ವಲ್ಪ ಕಾಡು ಸೀನರಿ ಆ ಥರ ಕಾಣಿಸ್ತಾ ಇದೆ. ಇವತ್ತು ನಾನಿರೋದು ಬೆಂಗಳೂರಿನಲ್ಲಿ. ನಾನು ಬೆಂಗಳೂರಿಗೆ ಬಂದಿದ್ದೀನಿ ಆ್ಯಂಡ್ ಒನ್ ಡೇ ಇನ್ ಬ್ಯಾಂಗ್ಳೂರ್ ಅನ್ನೋ ಥರ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕರೆಂಟ್ಲಿ ಕಬ್ಬನ್ ಪಾರ್ಕ್ನಲ್ಲಿರೋ ಬಾಲಭವನಲ್ಲಿದ್ದೀನಿ. ಇಲ್ಲಿ ಗೇಮ್ಸ್ ಎಲ್ಲ ಇದೆ ಕಬ್ಬನ್ ಪಾರ್ಕಲ್ಲಿ. ಅಂದರೆ ಅದು ಫುಲ್ ಪಾರ್ಕ್ ಅನ್ನೋ ಒಂದು ಥಾಟ್ ಇತ್ತು ನನಗೆ, ಬಟ್ ಪ್ಲೇ ಗೇಮ್ಸ್ ಎಲ್ಲ ಇದೆ, ಒಂಥರ ನೈಸ್, ಚೆನ್ನಾಗಿದೆ. ಇವತ್ತು ಬೆಂಗಳೂರಲ್ಲಿ ಏನೇನೆಲ್ಲ ನಾನು ಮಾಡ್ತೀನಿ ಅದನ್ನ ತೋರಿಸ್ತೀನಿ, ಬನ್ನಿ. ಈ ಥರ ಎಲ್ಲ ಗೇಮ್ಸ್ಗಳಿದೆ ಒಳಗಡೆ. ನನಗಂತೂ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ಗೇಮ್ಸ್ ಇದೆ ಒಳಗಡೆ ಅಂತ. ಚಿತ್ರದುರ್ಗದ್ದು ಕಲ್ಲಿನ ಕೋಟೆ ಒಂಥರ ಮಾಡಿದ್ದಾರೆ. ಮೇಲ್ಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ನೀವು ಅಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಈ ಥರ ಗಲೀಜೆಲ್ಲ ಆಗಿದೆ, ಹೋಗೋಕ್ಕಾಗಲ್ಲ ಇಲ್ಲಿ. ಬಟ್ ನೈಸ್, ಈ ಥರ ಇದೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ. ಚೆನ್ನಾಗಿದೆ ಮಕ್ಕಳಿಗೆ ಒನ್ ಡೇ ಬಂದು ಎಂಜಾಯ್ ಮಾಡೋಕ್ಕೆ. ಆ್ಯಂಡ್ ಎಂಟ್ರಿ ಫೀಸ್ ಕೂಡ ತುಂಬ ಏನಿಲ್ಲ, ಅಫೋರ್ಡೆಬಲ್ ಆಗಿದೆ. 30 ರೂಪೀಸ್ ಎಂಟ್ರಿ ಫೀಸ್, 20 ರೂಪೀಸ್ ಅಷ್ಟೇ. ಆ್ಯಂಡ್ ಇನ್ನು ಉಳಿದಿದ್ದು 30 ರೂಪೀಸು. ಆ್ಯಂಡ್ ಇಲ್ಲೊಳಗಡೆ ಗೇಮ್ಸ್ ಎಲ್ಲ ಎಕ್ಸ್ಟ್ರಾ ಪೇ ಮಾಡೋದು. ಆ್ಯಂಡ್ ಊಟ ತಿನ್ನೋದಕ್ಕೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ಇದೆ. ಬಟ್ ಇವತ್ತು ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ, ಬಿಕಾಸ್ ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ ಆ್ಯಂಡ್ ನಾಳೆ ಎಲ್ಲ ವೀಕೆಂಡ್ಸ್ ಇದೆ, ಹಾಗಾಗಿ. ಬಟ್ ನೈಸ್. ಎಸ್, ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಹುಡುಕಿದ್ವಿ ಅಲ್ಲೆಲ್ಲ ಸುಮಾರು ಹೊತ್ತು, ಸ್ಟಾರ್ಟಿಂಗೇ ಏನು ಸಿಕ್ಕಲ್ಲ, ಒಳಗಡೆ ಬಂದಮೇಲೆ ಸಿಗುತ್ತೆ. ಸೊ ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಬೋಟಿಂಗ್ ಇಲ್ಲಿ ಹೆಂಗಿರುತ್ತೆ ಏನು ಅಂತೆಲ್ಲ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದಿರೋದು. ಬೋಟ್ನ ನಿಲ್ಲಿಸಿದ್ದಾರೆ, ನೀರಂತೂ ಇಲ್ಲ, ಬೋಟ್ ಇದೆ, ಹೋಗ್ತಾ ಇದೆ. ಅಲ್ಲಿಂದ ನೆಡ್ಕೊಂಬರ್ಬೋದು, ತೋರಿಸ್ತೀನಿ ಅದೆಲ್ಲ ಹೇಗೆ ಅಂತ. ಬಟ್ ನೈಸ್, ಹಿಂಗೆ ಒಂದು ರೌಂಡ್ ಅನಿಸುತ್ತೆ. ಇಲ್ಲಿ ವ್ಯೂ ನನಗೆ ತುಂಬಾ ಇಷ್ಟ ಆಯಿತು. ಈ ಥರ ಕಾಣಿಸ್ತಾ ಇದೆ ವ್ಯೂ, ನೈಸ್. ಬೆಂಗಳೂರಲ್ಲಿ ಯಾವುದೇ ಪ್ಲೇಸಸ್ಗಾದ್ರೂ ನಾವು ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲಿ ಆ್ಯಂಡ್ ಗೌರ್ಮೆಂಟ್ ಹಾಲಿಡೇಸ್ ಟೈಮಲ್ಲಿ ಹೋಗಬಾರ್ದು, ಫುಲ್ ರಶ್ ಇರುತ್ತೆ. ಇವಾಗ ಹಾಗೆ ಆಗೋಗಿದೆ, ಎಷ್ಟೊತ್ತು ಕಾಯಬೇಕೋ ಗೊತ್ತಿಲ್ಲ. ನೋಡಿ, ಕೇಳುತ್ತಾ ಇಲ್ವೋ ಗೊತ್ತಿಲ್ಲ ವಾಯ್ಸು. ಇದು ಎಷ್ಟು ಆಳ ಇದೆ ಅನ್ನೋದೊಂದು ಡೌಟ್ ಇದೆ ನನಗೆ, ಬಿಕಾಸ್ ಲೈಫ್ ಜಾಕೆಟ್ ಕೊಡ್ತಾ ಇಲ್ಲ, ಮಕ್ಳಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಗಲೀಜಾಗಿದೆ ಈ ಥರ ಗಲೀಜು. ಎಲ್ಲಾದರೂ ಹೋದರೆ ಪ್ಲೇಸ್ನ ನೀಟಾಗಿ ಇಟ್ಕೊಬೇಕು. ಈ ಬೋಟಲ್ಲಿ ಹೋಗಬೇಕಿತ್ತು, ನಾನೇನೆ ನೆಕ್ಸ್ಟ್ ಬೋಟಲ್ಲಿ ಹೋಗೋಣ ಅಂತ, ಬಿಕಾಸ್ ಈ ಬೋಟಲ್ಲಿ ಹೋಗಿದ್ದಿದ್ರೆ ನಾವು ಲಾಸ್ಟಿಗೆ ಕೂಡಬೇಕಿತ್ತು. ಸೊ ಹಾಗಾಗಿ ಈಗ ನೆಕ್ಸ್ಟ್ ಬೋಟ್ ನಮ್ಮದೇನೆ, ಅಲ್ಲಿದೆಯಲ್ಲ ಅವರು ಇಳಿಸ್ಬಿಟ್ಟು ಇಲ್ಲಿಗೆ ಬರ್ತಾರೆ. ಆ್ಯಂಡ್ ಫ್ರಂಟಲ್ಲೇ ಕೂತಿದ್ದೀವಿ ನಾವು. ಚೆನ್ನಾಗಿದೆ ಅಂತ ಬೀಳೋ ಥರ ಆಗ್ತದೆ. ಆ್ಯಕ್ಚುಲಿ ನೀರು ಟಚ್ ಮಾಡ್ಬೋದು. ನೈಸ್, ನೀರು ಚೆನ್ನಾಗಿದೆ ಒಂಥರ ನೈಸ್. 2 ರೌಂಡ್ಸ್ ಇರುತ್ತೆ. ಇನ್ನೂ ಒಂದು ಡೌಟ್ ಕ್ಲಿಯರ್ ಆಗಿಲ್ಲ, ಏನಂದ್ರೆ ಇದು ಎಷ್ಟು ಆಳ ಇರುತ್ತೆ. ಆ್ಯಂಡ್ ಇದ್ರದ್ದು ಫುಲ್ ರೀಲ್ಸೇ ಒಂದು ಸಪ್ರೇಟ್ ರೀಲ್ಸ್ನ ಕೂಡ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಬಟ್ ಬೈಕೋಬೇಡಿ, ರೀಲ್ಸ್ ಯಾವಾಗ ಹಾಕಿರ್ತೀನೋ ಗೊತ್ತಿಲ್ಲ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಮ್ಯಾನ್ಷನ್ ಅದು. ಆ್ಯಂಡ್ ಇದು ಕಿಂಗ್ ಫಿಶರ್ ಟವರ್ ಅಂತೆ, ನನಗೂ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ಸ್ ಹೇಳಿದ್ದು. ರೀಲ್ಸಲ್ಲೆಲ್ಲ ಏನೋ ಫೇಮಸ್ ಆಗಿತ್ತಂತೆ.
ಸೊ ಏನಾದರೂ ರಾಂಗಾಗಿ ಹೇಳಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಅದೇನಂತ. ಬಟ್ ಕಿಂಗ್ ಫಿಶರ್ ಟವರ್ ಅಂತ ನಾನು ನೋಡಿದ್ದೀನಿ. ಆ್ಯಂಡ್ ಪಕ್ಕದಲ್ಲೇ UB ಅಂತ ಬೇರೆ ಇದೆ. ಸೊ ನೈಸ್, ಒಂಥರ ಚೆನ್ನಾಗಿದೆ. ಮಕ್ಳಿಗಂತೂ ಹೇಳಿ ಮಾಡಿಸಿದ ಜಾಗ. ಆರಾಮಾಗಿ ಮಕ್ಳನ್ನ ಕರ್ಕೊಂಡು ಒಂದು ಪಿಕ್ನಿಕ್ ಥರ ಬರ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಚೆನ್ನಾಗಾಯಿತು. ಆ್ಯಂಡ್ ಆಫರ್ಡಬಲ್ ಪ್ರೈಸಲ್ಲಿ ಕೂಡ ಇದೆ. ತುಂಬ ಪ್ರೈಸ್ ಜಾಸ್ತಿ ಆ ಥರ ಏನಿಲ್ಲ. ಬಿಕಾಸ್ ಇದು ಏನು ಗೌರ್ಮೆಂಟ್ ವಹಿಸ್ಕೊಂಡಿರೋದಲ್ಲ. ಸೊ ಆಫರ್ಡಬಲ್ ಪ್ರೈಸಲ್ಲಿ ಎಲ್ಲರೂ ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಅಲ್ಲಿ ಗೇಮ್ಸ್ಗಳೆಲ್ಲ ಇದೆ, ಅದೆಲ್ಲ ನಾನು ಆಡಿಲ್ಲ. ಸೊ ಅದೆಲ್ಲ ಎಷ್ಟೊಂದು ಗೊತ್ತಿಲ್ಲ. ಬಟ್ ಬೋಟಿಂಗ್ 30 ರೂಪೀಸ್ 2 ರೌಂಡ್ಸ್ ಇರುತ್ತೆ. ಓಕೆ, ಕೊಡ್ಬೋದು. ಆ್ಯಂಡ್ ಎಂಟ್ರಿ ಫೀಸ್ 20 ರೂಪೀಸ್. ಒಂದು ದಿನ ಫುಲ್ ಆರಾಮಾಗಿ ಚಿಲ್ಲಾಗಿ ಎಲ್ಲ ಟೆನ್ಷನ್ ಎಲ್ಲ ಬಿಟ್ಟು ಇಲ್ಲಿ ಆರಾಮಾಗಿ ಬಂದು ಹೋಗ್ಬೋದು. ನೈಸ್ ಪ್ಲೇಸ್. ಮಕ್ಕಳು ಆಟ ಆಡೋಕ್ಕೆ ಎಲ್ಲ ಪಾರ್ಕ್ ಎಲ್ಲ ಇದೆ. ಸೊ ಇಷ್ಟೇ. ಈಗ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲಿಗೆ ಅಂತ ತೋರಿಸ್ತೀನಿ ಬನ್ನಿ. ಹೆವಿ ಇಷ್ಟ ಆದರೆ ನಮ್ಮನ್ನ ಆಟ ಆಡೋಕ್ಕೆ ಬಿಡೋಲ್ಲ. ಆ್ಯಂಡ್ ಇದೆಲ್ಲ ಇದೆ ಗೇಮ್ಸ್ಗಳು. ಇದಕ್ಕೆ ಏನಂತಾರೆ, ಕೊಲಂಬಸ್ ಅಂತನೋ ಆ ಥರನೋ ಅಂತಾರೆ. ಆ್ಯಂಡ್ ಇದು ಡ್ರ್ಯಾಗನ್ ಟ್ರೈನ್ ಹೆವಿ ಭಯ ನನಗೆ. ಆ್ಯಂಡ್ ಡಿಸ್ಕೋ ಏನೋ ಇದೆ, ಅದು ಏನೋ ಹೆಸರು ಮಾಡ್ತಾಯಿತ್ತು. ಇದೆಲ್ಲ ಇದೆ ಗೇಮ್ಸ್. ನೈಸ್. ಅಲ್ಲಿ ಇದೆಲ್ಲ ಇದೆ. ಫುಲ್ ಜೋಶಲ್ಲಿದ್ದಾರೆ ಮಕ್ಕಳು. ಆ್ಯಂಡ್ ಇದು ಕೊಲಂಬಸ್ ಆ್ಯಂಡ್ ಡ್ರ್ಯಾಗನ್ ಟ್ರೈನ್ ಇದೆಲ್ಲ ನಾನೇನು ಆಡ್ತಾಯಿಲ್ಲ. ಬಟ್ ನೈಸ್, ಇಷ್ಟು ಗೇಮ್ಸ್ ಇದೆ, ಇಲ್ಲಿ ಆಡ್ಬೋದು. ಕೊಲಂಬಸ್ 30 ರೂಪೀಸ್ ಅಷ್ಟೇ ಅಂತ ಇದಕ್ಕೂ ಕೇಳಿದ್ವಿ. ಬಟ್ ನಾನಂತೂ ಇದರಲ್ಲಿ ಆಟ ಆಡ್ತಾಯಿಲ್ಲ. ಬಿಕಾಸ್ GRS ಅಲ್ಲಿ ಕೂತ್ಕೊಂಡು ಆಟ ಆಡಿ ಭಯ ಆಗ್ಬಿಟ್ಟು ಹೆವಿ ಕಿರ್ಚಾಡ್ಬಿಟ್ಟಿದೆ. ನನ್ನ ಫ್ರೆಂಡ್ಸಿಗೆ ಗೊತ್ತು ಏನು ಮಾಡಿದ್ದೆ ನಾನು ಅಂತ. ಹೆವಿ ಕಿರ್ಚಾಡಿ ರಂಪ ಮಾಡಿಬಿಟ್ಟಿದ್ದೆ. ಸೊ ಹೆವಿ ಭಯ ನನಗೆ ಇದ್ರಲ್ಲಿ ಕೂತ್ಕೊಳ್ಳೋಕ್ಕೆ. ಒಂಥರ ಕೆಳಗೆ ಬಿದ್ದಂಗೆ ಆಗುತ್ತೆ. ಅದಕ್ಕೆ ಕೂರ್ತಾ ಇಲ್ಲ ನಾನು. ಯಾವ ಗೇಮು ಆಡ್ತಾ ಇಲ್ಲ ಇಲ್ಲಿ. ಬಟ್ ಅದು ಚೆನ್ನಾಗಿರುತ್ತೆ ಅದು. ಆ್ಯಂಡ್ ಇದು ಓಕೆ, ಇದು ಡ್ರ್ಯಾಗನ್ ಟ್ರೈನ್ ಇದೆರಡರಲ್ಲಿ ಕೂರ್ತೀನಿ. ಬಟ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂರಲ್ಲ. ಅವರು ಅಲ್ಲಿ ಕಿರ್ಚಿದ್ರೆ ನನಗಿಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ನನ್ನ ಪೇಷನ್ಸ್ ಲೆವೆಲ್ ಎಷ್ಟು ಅಂತ ಇಲ್ಲಿ ಟೆಸ್ಟ್ ಆಗ್ತದೆ. ಯಾಕೆ ಅಂದರೆ ನಮ್ಮ ವಿಡಿಯೋಗ್ರಾಫರ್ ಸರಿ ಇಲ್ಲ, ಅದಕ್ಕೆ ಫಸ್ಟು ಅದೇ ವಿಚಾರ. ಈಗ ಏನಂತ ಅಂದರೆ ಇಲ್ಲೇ ಎಂಟ್ರಿ ಟಿಕೆಟ್ ತೊಗೊಳ್ಳೋದು. ಇಲ್ಲಿ ತಿನ್ನೋದಕ್ಕೆ ಎಲ್ಲ ಒಳಗಡೆನೂ ಸಿಗುತ್ತೆ ನಮಗೆ. ಬಟ್ ಬಂದಿದ ತಕ್ಷಣ ನಮ್ಗೆ 2 ವಿಚಾರ ಶಾಕ್ ಆಯಿತು. ಏನಂತಂದರೆ ಫಸ್ಟು ಜನ ಕ್ಯೂ ಎಷ್ಟಿತ್ತು ಅಂದರೆ ಇವಾಗ ಖಾಲಿಯಾಗಿದೆ. ಮಧ್ಯಾಹ್ನ ಬಿಸಿಲು ಅಂತ ಯಾರೂ ಅಷ್ಟೊಂದು ಬಂದಿಲ್ಲ. ಆ್ಯಂಡ್ ಇನ್ನೊಂದು ಪಾರ್ಕಿಂಗಿಗೆ 50 ರೂಪೀಸ್. ಅದನ್ನ ಕೇಳೆ ಎಂಟ್ರಿ ಫೀಸೇ 20 ರೂಪೀಸು. ಇಲ್ಲಿ ಪಾರ್ಕ್ ಮಾಡೋದಕ್ಕೆ 50 ರೂಪೀಸ್ ಕೊಡಬೇಕು. ಬಟ್ ಪಾರ್ಕಿಂಗ್ ಜಾಗ ಇದೆ. ಹಂಗೆ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಜಾಗ ಎಲ್ಲ ಇದೆ. ಆ್ಯಂಡ್ ಆಫರ್ಡಬಲ್ ಪ್ರೈಸಲ್ಲಿದೆ. ಎಲ್ಲ ಚೆನ್ನಾಗಿದೆ. ನೈಸ್. ಸಿಟಿ ಮಧ್ಯೆ ಇದೆ ಅಲ್ವಾ, ಬಂದು ಹೋಗ್ಬೋದು. ಮಕ್ಕಳಿಗಂತೂ ನೈಸ್ ಪ್ಲೇಸ್. 1 ಡೇ ಟ್ರಿಪ್ ಥರ. ಗಾಡಿ ಹುಡುಕ್ತಾ ಇದ್ದೀವಿ. ಇಲ್ಲೇ ಅಲ್ಲ, ಈ ಕಾರಿಂದ ಈಚೆಗೆ ಆಯಿತಾ, ಇಷ್ಟರಲ್ಲೇ ಈ ಬೋರ್ಡು ಇದಿಷ್ಟರಲ್ಲೇ ನಿಲ್ಸಿದ್ದು. ಅದು ಎಲ್ಲಿದೆಯೋ ಹುಡುಕ್ತಾ ಇದ್ದೀವಿ. ನನಗಂತೂ ಸಿಗ್ತಾ ಇದೆ ಇವಾಗ ಗಾಡಿ. ಎಲ್ಲಿದೆ ಗುರು? ನನ್ನ ಕನ್ನೆ ಎದುರುಗಡೆ ಗೊತ್ತಾಗಲ್ಲ. ಗಾಡಿ ನಂಬರ್ ಎಲ್ಲ ಏನೂ ಗೊತ್ತೇ ಇಲ್ಲ ನನಗೆ. ಸಿಕ್ತು. ಹಿಂಗೆ ಹೋಗಿದ್ದೀನಿ, ನನಗೆ ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತು. ನಾನೇ ಕಂಡಿಡ್ದಿದ್ದು. ಅಷ್ಟೇ. ಬನ್ನಿ ಇವಾಗ ಹೋಗೋಣ. ಮೆಜೆಸ್ಟಿಕ್ ಹತ್ರ ಇಲ್ಲಿ ಡಿ-ಮಾರ್ಟ್ ಮತ್ತು ಬಾಲಾಜಿ ಕಾಂಪ್ಲೆಕ್ಸ್ ಎಲ್ಲ ಇದೆ. ಇಲ್ಲಿ ಶಾಪಿಂಗ್ ಸ್ಟ್ರೀಟ್ ಇದೆ. ಸೊ ಇಲ್ಲಿ ಹಂಗೆ ವಿಂಡೋ ಶಾಪ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ಸೊ ನಾನು ಅಲ್ಲಿ ಹೋಗಿದ್ದು ನನಗಲ್ಲಿ ಏನೂ ಇಷ್ಟ ಆಗಲಿಲ್ಲ. ಸೊ ಅಲ್ಲೇನೂ ವಿಡಿಯೋ ಮಾಡಲಿಲ್ಲ. ಸೊ ಇವಾಗ ನನ್ನ ಫೇವ್ರೆಟ್ ಅಂತ ಇದು ಮಲ್ಲೇಶ್ವರಂ ಸ್ಟ್ರೀಟಿಗೆ ಬಂದಿದ್ದೀವಿ. ಬನ್ನಿ ಏನೇನು ಶಾಪ್ ಮಾಡ್ತೀನಿ ಅಂದರೆ ವಿಂಡೋ ಶಾಪ್ ಅಷ್ಟೇ ಆಯಿತಾ. ಏನೇನು ನೋಡ್ತೀನಿ ಬನ್ನಿ ತೋರಿಸ್ತೀನಿ. ಇದು ಸ್ವಲ್ಪ ದೊಡ್ಡದಾಯಿತು. ಖಾಲಿ ಆಗಿದೆಯಾ?
ಇಷ್ಟ ಆಗಿರೋದ್ರದ್ದು ಸೈಜ್ ಇಲ್ಲ, ಏನು ಮಾಡೋದು. ಇದು ಚೆನ್ನಾಗಿದೆ. नहीं दे रहा भैया, खर्च कर देता है ऐसे। गणपति त्रिशूल 500 रुपए दी हुई दे रही। वो मेरे मालूम नहीं है, उसका मालूम है। बाद में मेरे तुम्हारे क्यों दिया था तो मैं क्या करूँ? अभी तुम्हारा बेच तो उसे दिया था, तुमने क्यों दिया था? लाइट वेट ಇದೆ. उसका ना तुम्हें मंगे हो नहीं गया। ನಾನು ಯೂಶ್ವಲಿ ಒಂದು ಶಾಪಲ್ಲಿ ತೊಗೊಳ್ತಾ ಇದ್ದೆ, ಆ ಶಾಪ್ ಕ್ಲೋಸ್ ಆಗಿಬಿಟ್ಟಿದೆ. ಇಷ್ಟು ಜೀನ್ಸ್ ಹುಡುಕ್ತಾ ಇದ್ದೆ, ಇಲ್ಲಿ ಸಿಕ್ತು. ಫೈನಲ್ ಇಷ್ಟು ದೂರ ನಡ್ಕೊ ಬಂದಿದ್ದಕ್ಕೂ ಚೆನ್ನಾಗಿರುತ್ತೆ ಈ ಥರದ್ದು. ನನಗೆ ಇಷ್ಟ. ಎಷ್ಟು 250 ಅಲ್ವಾ? 250 ಅಂತೆ ಸಿಂಗಲ್ ಪೀಸ್. ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆದರೆ ನನಗೆ ಇವಾಗ ಏನು ಫಂಕ್ಷನು ಇಲ್ಲ ತೊಗೊಳಕ್ಕೆ, ಸೊ ತೊಗೊಳ್ತಾ ಇಲ್ಲ ಅಷ್ಟೇ. ಬಟ್ ನೈಸ್, ಚೆನ್ನಾಗಿದೆ. ಆ್ಯಂಡ್ ಮಳೆ ಬರ್ತಾ ಇದೆ, ಒಂಥರ ಚೆನ್ನಾಗಿದೆ ವೆದರ್. ತಾಳೆಹಣ್ಣು ಅಂತಾರೆ. ನಾನು ಕಳ್ದ ಬ್ಲಾಗಲ್ಲಿ ಒಂದು ಬ್ಲಾಗಲ್ಲಿ ಕೇಳಿದ್ದೆ ಇದಕ್ಕೆ ಏನಂತಾರೆ ಹೇಳಿ ಅಂತ. ಸೊ ನನ್ನ ಫೇವ್ರೇಟ್ ಇದು ಐಸ್ ಆ್ಯಪಲ್. ಸೊ ಇದನ್ನ ತಿಂದ್ಕೊಂಡು ಹೋಗ್ತೀವಿ ಮನೆಗೆ. ಎಷ್ಟು ಪುಟಾಣಿದು, ನಂಗೆ ಹೆವಿ ಇಷ್ಟ ಆಯಿತು. ಎಲ್ಲ ಪುಟಾಣಿ ಮಕ್ಕಳಿದೆ. ನೈಸ್. ಆ್ಯಂಡ್ ಇಲ್ಲೂ ಕೂಡ ಅದೇ ಇದೆ. ನೈಸ್. RCB ಮ್ಯಾಚ್ ಇದೆ. ಟಿಕೆಟ್ ಅಂತೂ ತೊಗೊಂಡಿಲ್ಲ, ಹೊರಗಡೆಯಿಂದ ಸ್ಟೇಡಿಯಂ ನೋಡ್ತಾ ಇದ್ದೀವಿ. ಏನೋ ಊಟ ಮಾಡಿರಲಿಲ್ಲ, ಸೊ ನಾನು ಏನು ಹೇಳಿದ್ದೀನಿ, ಏನದು ಸ್ಯಾಂಡ್ವಿಚ್, ಆಮೇಲೆ ಕಾಫಿ ಕುಡಿದ್ವಿ, 2 ಕಾಫಿ 50 ರುಪೀಸ್. ಸೊ ಈಗ ಸ್ಯಾಂಡ್ವಿಚ್ ಎಷ್ಟು ಹೇಳ್ತಾರೆ ಗೊತ್ತಿಲ್ಲ ನನಗೂ, ಬಟ್ ಮಾಡ್ತಾ ಇದ್ದಾರೆ. ನೈಸ್, ನೀಟಾಗಿ ಆರ್ಗನೈಸ್ ಆಗಿ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಒನ್ ಡೇ ಫುಲ್ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಸುತ್ತಾಡಿಕೊಂಡು ಬಂದೆ. ಬರಬೇಕಾದ್ರೆ ಸ್ವಲ್ಪ ಗಡಿಬಿಡಿ ಲೇಟ್ ಆಯಿತು, ಅದು ಇದು ಅಂದ್ಕೊಂಡು ವ್ಲಾಗ್ ಏನೂ ಮಾಡೋದಕ್ಕೆ ಆಗಲಿಲ್ಲ. ಅಷ್ಟೇ, ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಇದೇ ರೀತಿಯಾದಂತಹ ವ್ಲಾಗ್ಸ್, ಅಪ್ಕಮಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ, ಹೊರಗಡೆ ಹೋಗ್ತಾ ಇರೋದು. ಆ್ಯಂಡ್ ನಾವೆಲ್ಲ ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಬಟ್ ಇವಾಗ ಸ್ವಲ್ಪ ಯಾಕಂತಂದರೆ ನಾವು ಯಾರೂ ಮೀಟ್ ಆಗ್ತಾ ಇಲ್ಲ, ನಾನೆಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಎಕ್ಸಾಮ್ಸ್ ನಡೀತಾ ಇದೆ. ಹಾಗಾಗಿ ಬಟ್ ಚೆನ್ನಾಗಿರೋ ವ್ಲಾಗ್ಗಳನ್ನ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ಬೇಕು. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ವಿಡಿಯೋನ ನೋಡಿ ಎಂಜಾಯ್ ಮಾಡಬಹುದು. ಹಾಗೆಯೇ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಹೇಳಿ, ಯಾವ ರೀತಿಯಾದಂತಹ ವ್ಲಾಗ್ಸ್ ಬೇಕು ಅಂತ ಹೇಳಿ. ಆ್ಯಂಡ್ ತುಂಬ ಜನ ಹೇಳಿದರೆ ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ, ಅದನ್ನು ಮಾಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ಗಳು ಬರುತ್ತೆ. ಸೊ ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.